ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಯೆಶಾಯ ಪ್ರವಾದಿ 44ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ. ಇಸ್ರಾಯೇಲ್ನ ಅರಸನು, ವಿಮೋಚಕನು, ಸರ್ವಶಕ್ತನೂ ಆದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಮೊದಲನೆಯವನು, ನಾನೇ ಕಡೆಯವನು, ನನ್ನ ಹೊರತು ಯಾವ ದೇವರು ಇಲ್ಲ. ದೇವರಿಗೆ ಸ್ತೋತ್ರ. ಪ್ರಾಫಿಟ್ Isaiah chapter 44 verse 6. The Lord who rules and practice Israel, the Lord Almighty, has this to say, I am the first and the last, the only God. ದೇರ್ ಈಸ್ ನೋ ಅದರ್ ಗಾಡ್ ಬಟ್ ಮೀ. ದೇವರಿಗೆ ಸ್ತೋತ್ರ. ನಾವು ವಾಕ್ಯವಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಕರ್ತನು ಶ್ರೇಷ್ಠನಂತ ದೇವರು ನಮ್ಮ ಸಂಘ ಮಾತನಾಡ್ತಾ ಇದ್ದಾರೆ. ಇಸ್ರಾಯೇಲ್ನ ಅರಸನು, ವಿಮೋಚಕನು, ಸರ್ವಶಕ್ತನು ಆದ ಯೆಹೋವನು ಇಂತೆನ್ನುತ್ತಾನೆ, ನಾನೇ ಮೊದಲನೆಯವನು, ನಾನೇ ಕಡೆಯವನು, ನನ್ನ ಹೊರತು ಯಾವ ದೇವರು ಇಲ್ಲ. ಯಾಕೆ ಹೇಳ್ತಾ ಇದ್ದಾರೆ ಗೊತ್ತಾ? ನಾನು ಪುರಾತನ ಕಾಲದವರನ್ನು ಇದ್ದದ್ದನ್ನೆಲ್ಲ ಸಹ ನಿಮಗೆ ನಾನು ಪ್ರಕಟಪಡಿಸಿದ್ದೇನೆ. ಏಕೆಂದರೆ ಆದಿಯಲ್ಲೇ ನಾನು ಅಂತ್ಯವನ್ನು ನೋಡುತ್ತಿದ್ದೇನೆ. ಇನ್ನೂ ನಡೆಯದ ಸಂಗತಿಗಳನ್ನ ಮುಂಚಿತವಾಗಿ ಪ್ರಕಟಪಡಿಸಿದ್ದೇನೆ. ಸೊ ಹಾಗಾಗಿ ನಿಮಗೆ ಎದುರಾಗಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು, ಹೋರಾಟಗಳಿರ್ಬೋದು, ಕಷ್ಟಗಳಿರ್ಬೋದು, ಅದು ಅನಿರೀಕ್ಷಿತವಾಗಿ ಅಲ್ಲ. ಏಕೆಂದರೆ ನಾನು ಮುಂಚಿತವಾಗಿ ಪ್ರಕಟಪಡಿಸಿದ್ದೇನೆ. ನೀವು ಹೀಗೆ ಜೀವಿಸಬೇಕು, ನನ್ನ ಆಜ್ಞೆಗಳನ್ನು ನೀವು ಅನುಸರಿಸಿ ನಡಿಬೇಕು. ಸೊ ಅದರಂತೆ ನಡೆದರೆ ನನ್ನ ರಕ್ಷಣೆ, ನನ್ನ ಸಹಾಯ, ನನ್ನ ಆದರಣೆಯಲ್ಲಿ ನೀವು ನಡೀತೀರಾ. ಅದನ್ನು ಉಲ್ಲಂಘಿಸಿದ್ರೆ ಆ ರಕ್ಷಣೆ ಇರಲ್ಲ, ಸಹಾಯ ಇರಲ್ಲ. ಸೊ ಹಾಗಾಗಿ ನಾನು ನಿಮಗೆ ಮುಂಚಿತವಾಗಿ ಹೇಳಿರೋ ಪ್ರಕಾರವಾಗಿ ನನ್ನನ್ನು ಮೀರಿದಂತಹ ನಿಮ್ಮ ಸಮಸ್ಯೆಗಳಾಗಲಿ, ನಿಮ್ಮ ರಕ್ಷಣೆ ಆಗಲಿ ಯಾವುದೂ ಇಲ್ಲ. ಸೊ ಎಲ್ಲವೂ ಸಹ ನನ್ನ ಅಧೀನದಲ್ಲೇ ಇದೆ. ನೀವು ಭಯಪಡ್ತಕ್ಕಂಥ ಸನ್ನಿವೇಶಗಳಾಗಲಿ, ಸಂಗತಿಗಳಾಗಲಿ ಯಾವುದೂ ಇಲ್ಲ. ಅಥವಾ ಅದನ್ನು ಮೀರಿ ನೀವು ಹೊಂದ್ಕೊಳ್ತಕ್ಕಂಥ ಆಶೀರ್ವಾದವಾಗಲಿ, ರಕ್ಷಣೆ ಆಗಲಿ ಯಾವುದೂ ಇಲ್ಲ. ಸಮಸ್ತವು ನನ್ನಿಂದಲೇ ಉಂಟಾಗಿದೆ, ನನ್ನ ಮೂಲಕವಾಗಿ ನಡೆಯುತ್ತೆ, ನನ್ನ ಅಧೀನದಲ್ಲೇ ಇದೆ. ಸೊ ಹಾಗಾಗಿ ನೀವು ನಂಬಿಗಸ್ತ ನಡ್ಕೋತೀರಾ, ಚಿಂತೆ ಪಡೋ ಅವಶ್ಯಕತೆ ಇಲ್ಲ. ನೀವು ನೀವು ಅವಿಧೇಯರಾಗ್ತೀರಾ. ಸೊ ನನ್ನನ್ನು ಮೀರಿ ನೀವು ಹೊಂದ್ಕೊಳ್ತಕ್ಕಂತಹ ಸಹಾಯವಾಗಲಿ, ರಕ್ಷಣೆ ಆಗಲಿ ಯಾವುದೂ ಇಲ್ಲ. ಸೊ ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ನಂಬಿಗಸ್ತರಾಗಿ ವಿಧೇಯರಾಗಿರೋದಕ್ಕೋಸ್ಕರವಾಗಿ ದೇವರು ಹೇಳ್ತಾ ಇದ್ದಾರೆ. 8ನೇ ವಾಕ್ಯ ನೋಡೋಣ. ಹೆದರಬೇಡ, ಇಲ್ಲವೇ ಭಯಪಡಬೇಡ, ನಾನು ಪೂರ್ವದಿಂದಲೂ ನಿಮಗೆ ಹೇಳಲಿಲ್ಲವೋ ಮತ್ತು ಅದನ್ನು ಪ್ರಕಟಿಸಲಿಲ್ಲವೋ? ಅಂತೂ ನೀವೇ ನನ್ನ ಸಾಕ್ಷಿಯು. ನಾನಲ್ಲದೆ ಇನ್ನೊಬ್ಬ ದೇವರು ಇಲ್ಲ. ಇದ್ದಾನೋ? ಹೌದು, ಇನ್ನು ಯಾವ ದೇವರು ಇಲ್ಲ, ಯಾರೂ ನನಗೆ ಗೊತ್ತಿಲ್ಲ. ದೇವರಿಗೆ ಸ್ತೋತ್ರ. ನೀವು ನನಗೆ ವಿಧೇಯರಾಗಿ ನಡ್ಕೊಂಡ್ರೆ ನನಗೆ ಸಾಕ್ಷಿಗಳಾಗ್ತೀರ. ನನ್ನಿಂದ ಬರ್ತಕ್ಕಂಥ ರಕ್ಷಣೆಯನ್ನು, ಸಹಾಯವನ್ನು, ಆದರಣೆಯನ್ನು, ವಾಗ್ದಾನಗಳನ್ನ ಹೊಂದ್ಕೋತೀರ. ಅವಿಧೇಯರಾದರೆ ಸೊ ನೀವು ಶಿಕ್ಷೆಯನ್ನು ಅನುಭವಿಸ್ತೀರ. ಅದನ್ನು ಬಿಡಿಸೋರು ಸಹ ಯಾರೂ ಇರಲ್ಲ, ಅದನ್ನು ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಾಗಾಗಿ ನನ್ನ ಆಜ್ಞೆಗಳನ್ನ ಅನುಸರಿಸಿ ನಡೀರಿ, ಆಶೀರ್ವಾದಗಳನ್ನ, ರಕ್ಷಣೆಯನ್ನು ಹೊಂದ್ಕೊಳ್ರಿ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗೋಣ. ವಾಕ್ಯದ ಆಶೀರ್ವಾದಗಳನ್ನ ನಾವು ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯಸಪ್ಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಘ ಮಾತನಾಡ್ತಾ ಇದ್ದೀರಾ. ನಾನು ನಿಮ್ಮ ವಿಮೋಚಕನಾಗಿದ್ದೇನೆ, ಅರಸನಾಗಿದ್ದೇನೆ, ಸರ್ವಶಕ್ತನಂತ ದೇವರಾಗಿದ್ದೇನೆ. ನಾನೇ ಮೊದಲನೇವನಾಗಿದ್ದೇನೆ, ನಾನೇ ಕಡೆಯವನಾಗಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ನನ್ನ ಹೊರತು ಯಾವ ದೇವರು ಇಲ್ಲ. ಸೊ ಹಾಗಾಗಿ ನಿಮ್ಮ ಸಮಸ್ಯೆಗಳು, ನಿಮ್ಮ ಕಷ್ಟಗಳು ಏನೇ ಇದ್ದರೂ ಸಹ ಅದು ನನ್ನ ಅಧೀನದಲ್ಲಿದೆ. ಮುಂಚಿತವಾಗಿ ನಾನು ಪ್ರಕಟಪಡಿಸಿದ್ದೇನೆ. ನನ್ನ ವಾಕ್ಯಕ್ಕೆ ವಿಧೇಯರಾಗಿ ನೀವು ಜೀವಿಸಿರಿ, ಅದರ ಆಶೀರ್ವಾದವನ್ನು, ರಕ್ಷಣೆಯನ್ನು ಹೊಂದ್ಕೊಳ್ರಿ ಅಂತ ಹೇಳಿದ್ದೇನೆ. ಸೊ ಹಾಗಾಗಿ ಅವಿಧೇಯರಾಗಿ ನಡ್ಕೊಳ್ಳೋದಾದರೆ ನನ್ನ ಹೊರತುಪಡಿಸಿ ನಿಮ್ಮನ್ನು ಬಿಡಿಸ್ತಕ್ಕಂಥವ್ರು ಯಾರೂ ಇಲ್ಲ ಅಂತ ಹೇಳಿದ್ದೀರಾ. ಸೊ ಹಾಗಾಗಿ ನಂಬಿಗಸ್ತರಾಗಿ ನಾವು ನಿಮಗೆ ವಿಧೇಯರಾಗ್ತೀವಪ್ಪ. ನಿನ್ನ ವಾಕ್ಯದ ಆಶೀರ್ವಾದಗಳನ್ನು ಹೊಂದ್ಕೊಳ್ಳೋದಕ್ಕೆ ಒಪ್ಪಿಸ್ಕೊಡ್ತೀವಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇಲೆ ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇಲೆ ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿರೋದನ್ನು ಹೊಂದ್ಕೊಳ್ಳಿ. ಆಮೇಲೆ ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ.
ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವಗಳ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.